ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ನಿನ್ನೆ ಮೇ 1 ಪಬ್ಲಿಕ್ ಹಾಲಿಡೇ ಇದ್ದಿದ್ದರಿಂದ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಬೇಜಾರಾಗಿ ಈ ರೆಸ್ಟೋರೆಂಟಲ್ಲಿ ಫುಡ್ ಟ್ರೈ ಮಾಡೋಣ ಅಂತ ಬಂದ್ವಿ. ಸೊ ಮೊದಲು ಬಾಳೆ ಎಲೆಯನ್ನು ಹಾಕಿ ಒಂದು ಬಾಟಲಲ್ಲಿ ನೀರನ್ನು ಕೊಡ್ತಾರೆ. ಆಂಪನ್ನ ಜ್ಯೂಸನ್ನು ಸರ್ವ್ ಮಾಡ್ತಾರೆ. ಇದು ಮಾವಿನ ಹಣ್ಣಿನ ಸೀಸನ್ ಆದ್ದರಿಂದ ಆಂಪನ್ನ ಜ್ಯೂಸ್ ಒಳ್ಳೆ ಅಪಟೈಸರ್ ಸೂಪರಾಗಿ ಇತ್ತು. ಸೊ ನಾವು ಬಂದಿರೋದು ಯಾವ ರೆಸ್ಟೋರೆಂಟ್ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋ ಫುಲ್ ನೋಡಿ, ಖಂಡಿತವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಆಂಪನ್ನ ಜ್ಯೂಸನ್ನು ಕುಡಿದ ನಂತರ ನೆಕ್ಸ್ಟು ಒಂದೊಂದಾಗಿ ಐಟಮ್ಸನ್ನು ಸರ್ವ್ ಮಾಡ್ತಾ ಬರ್ತಾರೆ. ಇದು ಬಾಳೆ ಎಲೆ ಊಟ, ಸೌತ್ ಇಂಡಿಯನ್ ಟಿಪಿಕಲ್ ಮೀಲ್ಸ್, ಅನ್ಲಿಮಿಟೆಡ್. ಪ್ರೈಸ್ ಎಷ್ಟು ಅಂತ ನಿಮಗೆ ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ. ಅದು ವರ್ತೋ ಅಲ್ವೋ ಅಂತ ನೀವೇ ಡಿಸೈಡ್ ಮಾಡ್ಬೋದು. ಮೊದಲನೇದಾಗಿ ಉಪ್ಪಿನಕಾಯನ್ನು ಹಾಕಿದ್ರು. ನೆಕ್ಸ್ಟ್ ಒಂದು ಕಾರ್ನ್ ಸಲಾಡನ್ನು ಹಾಕಿದ್ರು. ಇವೆಲ್ಲ ನಾವು ಹೋದ ದಿನ ಇದ್ದಂಥ ಐಟಮ್ಸ್. ಮೈನ್ ಕೋರ್ಸು ಸೇಮ್ ಇರುತ್ತೆ. ಪಲ್ಯಗಳು ಬಹುಶಃ ಪ್ರತಿದಿನ ಚೇಂಜ್ ಆಗ್ಬೋದು. ಕಾರ್ನ್ ಸಲಾಡ್ ಆದಮೇಲೆ ಹೆಸರು ಕಾಳು ಸೊಪ್ಪಿನ ಪಲ್ಯ ಹಾಕಿದ್ರು, ದಾಲ್ ಹಾಕಿದ್ರು, ನೆಕ್ಸ್ಟು ಚಟ್ನಿ ಮತ್ತು ಒಂದು ತರಕಾರಿ ಗೊಜ್ಜನ್ನು ಸಹ ಹಾಕಿದ್ರು. ಸೊ ನಾವು ಬಂದಿರೋದು ಮಲ್ಲೇಶ್ವರಂ ಎಲ್ಲಿರುವ ಒಂದು ರೆಸ್ಟೋರೆಂಟ್ಗೆ. ಯಾವುದು ಅಂತ ಬಹುಶಃ ಸುಮಾರು ಜನ ಗೊತ್ತಾಗಿರುತ್ತೆ. ನೆಕ್ಸ್ಟು ಮಾವಿನ ಹಣ್ಣಿನ ಹೋಳಿಗೆಯನ್ನು ಹಾಕಿದ್ರು. ಇದು ಸೀಸನ್ ಆದ್ದರಿಂದ ಮಾವಿನ ಹಣ್ಣಿನ ಹೋಳಿಗೆ ಬಿಸಿ ಬಿಸಿಯಾಗಿತ್ತು. ವಿತ್ ತುಪ್ಪ ಬಡಿಸಿದ್ರು. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು ಹೋಳಿಗೆ. ಅದಾದಮೇಲೆ ಮಸಾಲೆ ದೋಸೆ, ಮಿನಿ ಮಸಾಲೆ ದೋಸೆ ಮತ್ತು ಒಂದು ರೋಟಿ ಪೀಸನ್ನು ಸಹ ಹಾಕಿದ್ರು. ಮಸಾಲೆ ದೋಸೆ ಮಾತ್ರ ಟಾಪ್ ಆಫ್ ದ ವರ್ಲ್ಡ್. ತುಂಬ ಇಷ್ಟ ಆಯಿತು ಮಸಾಲೆ ದೋಸೆ. ಒಳಗಡೆ ತುಂಬ ಕ್ರಿಸ್ಪಿಯಾಗಿ ವಿತ್ ಆಲೂಗೆಡ್ಡೆ ಪಲ್ಯ ಆಯಿತು. ಮಸಾಲೆ ದೋಸೆ 2 ಹಾಕಿಸ್ಕೊಂಡ್ವಿ. ತುಂಬ ಟೇಸ್ಟಿಯಾಗಿತ್ತು. ಪ್ಲಸ್ ರೋಟಿನೂ ಸಹ ಆಯಿತು. ಇದೆಲ್ಲ ಅನ್ಲಿಮಿಟೆಡ್ಡು. ಇನ್ನೊಂದು ಸ್ಪೆಷಲ್ ಐಟಮ್ ಅಂತ ಹೇಳಿದ್ರೆ ಒಂದು ಪೂರಿಯನ್ನು ಕೊಡ್ತಾರೆ. ಅದ್ರ ಒಳಗಡೆ ಮಧ್ಯ ಒಂದು ರೀತಿ ಪಾಯಸವನ್ನು ಬಡಿಸ್ತಾರೆ. ಅದು ಸಹ ಮಾವಿನ ಹಣ್ಣಿನ ಪಾಯಸ. ಇದು ಮಾತ್ರ ತುಂಬ 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 ಚೆನ್ನಾಗಿತ್ತು. ನಾನು 2 ಟ್ರೈ ಮಾಡಿದೆ. ಸೊ ನೆಕ್ಸ್ಟು ಒಂದು ಸೈಡ್ ರೈಸ್ ಅಂತ ಹೇಳಿದ್ರು. ಬಹುಶಃ ಅದು ಚಿತ್ರಾನ್ನದ ಥರ ಇತ್ತು. ಸೈಡ್ ರೈಸ್ ಅಂತ ಬಡಿಸಿದ್ರು. ಅದಾದಮೇಲೆ ಪಲಾವು ಪಚ್ಚಡಿಯನ್ನು ಬಡಿಸಿದ್ರು. ಪಲಾವು ಪಚ್ಚಡಿನೂ ಸಹ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ಇಷ್ಟೆಲ್ಲ ತಿನ್ನೋಷ್ಟೊತ್ತಿಗೆ ಹೊಟ್ಟೆ ತುಂಬಾ ಫುಲ್ ಆಗೋಗಿತ್ತು. ನೆಕ್ಸ್ಟು ಅನ್ನ, ಸಾಂಬಾರು, ರಸಮ್ಮು, ಮಜ್ಜಿಗೆ, ಸಂಡಿಗೆ ಇದೆಲ್ಲ 1 ಬೈ 1 ಬರ್ತಾನೆ ಇತ್ತು. ಸೊ ಇಷ್ಟೆಲ್ಲ ತಿನ್ನೋಷ್ಟೊತ್ತಿಗೆ ಹೊಟ್ಟೆ ಮಾತ್ರ ಗಂಟ್ಲುವರೆಗೂ ಬಂದ್ಬಿಟ್ಟಿರುತ್ತೆ. ತುಂಬಾ ಹೆವಿ ಅಂತ ಅನ್ನಿಸ್ಬಿಡ್ತು. ಬಟ್ ಎಲ್ಲ ಐಟಮ್ಸು ತುಂಬಾ ಚೆನ್ನಾಗಿತ್ತು, ಸೂಪರಾಗಿತ್ತು. ಹೋಳಿಗೆ, ಪಲಾವು, ಮಸಾಲೆ ದೋಸೆ ಅಂತೂ ಟಾಪ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೋದು. ಸೊ ನಾವು ಬಂದಿರುವಂಥದ್ದು ಭರ್ಜರಿ ಭೋಜನ, ಮಲ್ಲೇಶ್ವರಂ, ಸಂಪಿಗೆ ರೋಡ್, RR ಗೋಲ್ಡ್ ಪ್ಯಾಲೇಸ್ ಮಾಡಿ ಮೇಲೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಒಂದು ರೆಸ್ಟೋರೆಂಟ್ ಭರ್ಜರಿ ಭೋಜನ. ಲಾಸ್ಟಲ್ಲಿ ಒಂದು ಬಿಡನೂ ಸಹ ಕೊಟ್ಟರು. ಎಲ್ಲ ಅನ್ಲಿಮಿಟೆಡ್ಡು, ಎಷ್ಟು ಬೇಕಾದರೂ ತಿನ್ಬೋದು. ಇದ್ರ ಪ್ರೈಸ್ ಬಂದು 250 ರುಪೀಸ್. ಇದು ಮಲ್ಲೇಶ್ವರಂ, ಸಂಪಿಗೆ ರೋಡ್ 7th ಮತ್ತು 8th ಕ್ರಾಸ್ ಮಧ್ಯದಲ್ಲಿ ಇರುವಂಥ RR ಗೋಲ್ಡ್ ಪ್ಯಾಲೇಸ್ ಮಾಡಿ ಮೇಲೆ ಫಸ್ಟ್ ಫ್ಲೋರಲ್ಲಿ ಬರುತ್ತೆ. ಭರ್ಜರಿ ಭೋಜನ. ಆಲ್ 7 ಡೇಸ್ ನಿಮಗೆ ರೆಸ್ಟೋರೆಂಟ್ ಓಪನ್ ಇರುತ್ತೆ. 250 ರುಪೀಸ್ಗೆ ಅನ್ಲಿಮಿಟೆಡ್ ಬಾಳೆ ಎಲೆ ಊಟ. ಟಿಪಿಕಲ್ ಮದುವೆ ಮನೆ ಊಟದ ಥರನೇ ಇರುತ್ತೆ. ಸೌತ್ ಇಂಡಿಯನ್ ಮೀಲ್ಸ್. ಎಲ್ಲ ಐಟಮ್ಸು ಟೇಸ್ಟಿಯಾಗಿತ್ತು. ಬಟ್ ಚೆನ್ನಾಗಿ ಫುಡ್ಡಿಯಾಗಿರೋರಿಗೆ ಇದು ವರ್ತ್ ಅಂತ ಅನಿಸುತ್ತೆ. ನಮಗೆ ಎಲ್ಲ ಐಟಮ್ಸು ಟೇಸ್ಟ್ ಮಾಡೋಷ್ಟೊತ್ತಿಗೆ ತುಂಬಾ ಹೊಟ್ಟೆ ಜಾಸ್ತಿ ಹೆವಿ ಅಂತ ಅನ್ನಿಸ್ಬಿಡ್ತು. ಬಟ್ ಐಟಮ್ಸ್ ಎಲ್ಲ ಚೆನ್ನಾಗಿರೋದ್ರಿಂದ ಖಂಡಿತವಾಗ್ಲೂ ಒಂದು ಸಲ ಈ ಕಡೆ ಬಂದು ವಿಸಿಟ್ ಮಾಡ್ಬೋದು. ಸೊ ಈ ಕಡೆ ಶಾಪಿಂಗ್ಗೆ ಬಂದರೆ ಈ ರೆಸ್ಟೋರೆಂಟಲ್ಲಿ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.